ಬಾಬಾ ನಿನ್ನ ಪ್ರೀತಿಯಲಿ ನನ್ನ ಭಾಗ್ಯವು ಬೆಳಗಿತು. ಎಂದು ನಿನ್ನ ಪಡೆದೆನು ನಾನಂದೇ ಜಗವ ಮರೆತೆನು. ಬಾಬಾ ನಿನ್ನ ಪ್ರೀತಿಯಲಿ ನನ್ನ ಭಾಗ್ಯವು ಬೆಳಗಿತು. ದೃಢಭಕ್ತಿಯ ವರದಾನ ನೀನು, ನನ್ನ ಪ್ರಾಣದ ಪ್ರಾಣ ನೀನು. ಜೀವನದಾಯಿ ಹೂಬನದಲ್ಲಿ ಕ್ಷಣವೂ ಅಗಲದೆ ನೆರಳಿನಲ್ಲಿ ನಗುವ ಸುಂದರ ಸುಮವೂ ನೀನು. ಒಡನಾಡುತ್ತಲೇ ಇರುವೆನು ನಾನು. ಬಾಬಾ ನಿನ್ನ ಪ್ರೀತಿಯಲಿ ನನ್ನ ಭಾಗ್ಯವು ಬೆಳಗಿತು. ಬಾಬಾ ನಿನ್ನ ದಿವ್ಯ ಪ್ರೀತಿಯ ಜಗದಲ್ಲಿ ನಾ ಕಾಣೆನು. ಜಗವನ್ನೆಲ್ಲ ಸುತ್ತಿ ಬಂದರು ನಿನ್ನ ಸಮಾನರ ಕಾಣೆನು. ನಿನ್ನಲ್ಲೇ ಸ್ವರ್ಗ ಸುಖವ ಪಡೆದೆನು, ಬೇರೆ ನನು ನಾ ಬಯಸೆನು. ಬಾಬಾ ನಿನ್ನ ಪ್ರೀತಿಯಲಿ ನನ್ನ ಭಾಗ್ಯವು ಬೆಳಗಿತು. ಎಂದು ನಿನ್ನ ಪಡೆದೆನು ನಾನಂತೆ ಜಗವ ಮರೆತೆನು. ಬಾಬಾ ನಿನ್ನ ಪ್ರೀತಿಯಲಿ ನನ್ನ ಭಾಗ್ಯವು ಬೆಳಗಿತು. ಮನದ ದರ್ಪಣದಲ್ಲಿ ಬಾಬಾ ನಿನ್ನ ಬಿಂಬವ ಕಾಣುವೆ. ನಿನ್ನ ಸ್ನೇಹದ ಸಂಗದಲ್ಲಿ ಮುದದಿ ಮಾತನಾಡುವೆ. ನಿನ್ನನ್ನು ಪಡೆದ ಭಾಗ್ಯವು ಎನಗೆ ಈ ಜಗವು ತೃಣ ಸಮಾನವು. ಬಾಬಾ ನಿನ್ನ ಪ್ರೀತಿಯಲಿ ನನ್ನ ಭಾಗ್ಯವು ಬೆಳಗಿತು. ಎಂದು ನಿನ್ನ ಪಡೆದೆನು ನಾನಂದೇ ಜಗವ ಮರೆತೆನು. ಬಾಬಾ ನಿನ್ನ ಪ್ರೀತಿಯಲಿ ನನ್ನ ಭಾಗ್ಯವು ಬೆಳಗಿತು. ಎಂದು ನಿನ್ನ ಪಡೆದೆನು ನಾನಂದೇ ಜಗವ ಮರೆತೆನು. ಬಾಬಾ ನಿನ್ನ ಪ್ರೀತಿಯಲಿ ನನ್ನ ಭಾಗ್ಯವು ಬೆಳಗಿತು. 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 ಓಂ ಶಾಂತಿ. 28/7/71 ತಾರೀಕಿನ ಅವ್ಯಕ್ತ ಮಹಾವಾಕ್ಯಗಳಲ್ಲಿ ಬಾಬೋರು ನೆನ್ನೆ ದಿನ ತಿಳಿಸಿಕೊಟ್ರು. ಆಕಾರದಲ್ಲಿ ನಿರಾಕಾರ ತಂದೆಯನ್ನು
ನೋಡುವ ಅಭ್ಯಾಸ ಮಾಡಿರಿ. ಹಾಗೆ ಪರಸ್ಪರರನ್ನು ನೋಡುವಾಗಲೂ ಸಹ ದೇಹದ ಆಕಾರ ನೋಡಬೇಡಿ, ದೇಹದ ರೂಪ ನೋಡಬೇಡಿ. ದೇಹದಲ್ಲಿ ಇರುವಂತಹ ನಿರಾಕಾರ ಆತ್ಮನನ್ನು ನೋಡ್ರಿ ಅಂತ ಬಾಬಾ ವಿಶೇಷವಾಗಿ ತಿಳಿಸಿಕೊಟ್ರು. ಇದೇ ಮೊದಲನೇ ಪಾಠ. ಈ ಪಾಠನೇ ಕೊನೆಯವರೆಗೂ ಅಭ್ಯಾಸ ಮಾಡ್ತೀರಾ ಅಥವಾ ಸಂಗಮ ಯುಗದ ಅತೀಂದ್ರಿಯ ಸುಖದ ಆಸ್ತಿ ಏನಿದೆ ಅದನ್ನು ಸಂಗಮ ಯುಗದಲ್ಲಿಯೇ ಅನುಭವ ಮಾಡ್ತೀರಾ? ಈ ಪಾಠದಲ್ಲಿ ನೀವು ಈಗಾಗಲೇ ಪಾಸ್ ಆಗಿರಬೇಕು ಅಂತ ಬಾಬಾ ಹೇಳಿದ್ದಾರೆ. ನೀವು ನಿಮಗೆ ಬ್ರಹ್ಮಕುಮಾರಿ ಅಂತ ಹೇಳ್ಕೊತೀರಿ, ಆದರೆ ಶಿವವಂಶಿ ಆತ್ಮ ನಾನು ಅನ್ನೋದನ್ನು ಮರಿತೀರಿ. ಅದಕ್ಕೆ ನಿಮ್ಮ ಸಂಗಮ ಯುಗದ ಸಾಕಾರ ಸ್ವರೂಪ ಬ್ರಹ್ಮಕುಮಾರಿಯ ಸ್ವರೂಪ ಆಗಿದೆ. ಜೊತೆಗೆ ನೀವು ಆ ಶಿವ ತಂದೆಯ ಆತ್ಮಿಕ ಮಗು ನಿರಾಕಾರ ಆತ್ಮ ಆಗಿದ್ದೀರಿ ಅನ್ನೋದನ್ನು ಸದಾ ನೆನ್ಪಿಟ್ಕೊಳ್ಳಿ. ಅದೇ ಮುರಳಿಯಲ್ಲಿ ಮುಂದೆ ಬಾಬಾ ಹೇಳ್ತಾ ಇದ್ದಾರೆ, ಸುನಾಯಾ ಥಾ अंत के समय नई नई परीक्षाएं आएगी. जिन परीक्षाओं को पास कर संपूर्णता की डिग्री लेंगे. ಕೊನೆ ಸಮಯದಲ್ಲಿ ಹೊಸ ಪರೀಕ್ಷೆಗಳು ಬರಲಿವೆ. ಆ ಪರೀಕ್ಷೆಗಳಲ್ಲಿ ನೀವು ಪಾಸಾಗಿ ಸಂಪೂರ್ಣತೆಯ ಪದವಿಯನ್ನು ಪಡ್ಕೋಬೇಕು. अगर यह पहला पाठ ही स्मृति में नहीं होगा तो संपूर्णता की डिग्री भी नहीं ले सके. ಆದರೆ ಕೊನೆಯ ಪರೀಕ್ಷೆಯಲ್ಲಿ ನೀವು ಪಾಸ್ ಆಗಬೇಕಾದ್ರೆ ಈ ಮೊದಲನೇ ಪಾಠದಲ್ಲಿ ನೀವು ಪಾಸ್ ಆಗಿರಬೇಕು. ಆಗ ಮಾತ್ರ ಕೊನೆಯ ಪರೀಕ್ಷೆಯಲ್ಲೂ ಸಹ ಪಾಸಾಗಿ ಉತ್ತಮವಾದ ಡಿಗ್ರಿಯನ್ನು ನೀವು ಪಡ್ಕೋಬಹುದು. डिग्री न मिलेगी तो क्या होगा? धर्मराज की डिक्री निकलेगी. ನೀವು ಪದವಿಗೆ ಯೋಗ್ಯ ಆಗಿಲ್ಲ ಅಂದರೆ ಧರ್ಮರಾಜನಿಂದ ನಿಮಗೆ ನೋಟಿಸ್ ಬರ್ತದೆ. ಕೋರ್ಟಿನ ನೋಟಿಸಿಗೆ ಡಿಕ್ರಿ ಅಂತಾರೆ. ಸೊ ಬಾಬಾ ಹೇಳ್ತಿದ್ದಾರೆ, ನೀವು ಪದವಿಗೆ ಯೋಗ್ಯ ಆಗಿಲ್ಲ ಅಂದರೆ ಧರ್ಮರಾಜ ನಿಮಗೆ ನೋಟಿಸ್ ಕಳಿಸ್ತಾನೆ, ಇಂತಿಂಥ ಶಿಕ್ಷೆಗೆ ನೀನು ಗುರಿಯಾಗಿದೆಯಾ, ಈ ಥರ ನೀನು ಹಾಜರಾಗಬೇಕು ಅಂತ ನೋಟಿಸ್ ಬರ್ತದೆ. ತೋ ಯಹ ಅಭ್ಯಾಸ ಬಹುತ್ ಪಕ್ಕಾ ಕರೋ. ಆದ್ದರಿಂದ ಆತ್ಮಿಕ ಸ್ಥಿತಿಯ ಅಭ್ಯಾಸ ಪಕ್ಕಾ ಮಾಡಿಕೊಳ್ಳಿ. ಜೈಸೆ ಪಹಲಾ ವಿಕಾರ ಏಕ್ದಮ್ ಸಂಕಲ್ಪ ರೂಪ ಸೆ ಭಿ ನಿಕಾಲ್ನೆ ಕಾ ನಿಶ್ಚಯ ಕಿಯಾ तो उसमें मेजॉरिटी विजयी बने हैं. ಹೇಗೆ ಮೊದಲನೇ ವಿಕಾರ ಕಾಮವಿಕಾರ ಸಂಕಲ್ಪದಿಂದನೂ ತೆಗೆದುಹಾಕಬೇಕು ಎಂಬ ನಿಶ್ಚಯ ನೀವೆಲ್ಲ ಮಕ್ಕಳು ಮಾಡಿದ್ದೀರಿ. ಆ ನಿಶ್ಚಯ ಮಾಡಿರುವ ಕಾರಣ ಮೊದಲನೇ ವಿಕಾರವನ್ನು ಬಿಡುವುದರಲ್ಲಿ ಗೆಲ್ಲುವುದರಲ್ಲಿ ನೀವು ವಿಜಯಿಯಾಗಿದ್ದೀರಿ. ಮೆಜಾರಿಟಿ ಮಕ್ಕಳು ಬಾಬನ ಮಕ್ಕಳು ಅಂದ್ರೇ ಪವಿತ್ರತೆಯ ಧಾರಣೆ ಮಾಡಿದವರು, ಮೊದಲನೇ ವಿಕಾರದ ಮೇಲೆ ಜಯ ಗಳಿಸಿದವರು ವಿಜಯಿ ಮಕ್ಕಳು ಅಂತ ಹೇಳ್ತಾರೆ ಬಾ. ಅಪ್ನಿ ಪ್ರತಿಜ್ಞಾಕ್ಕೆ ಊಪರ್ ಮದಾರ್ ಹೇ. ಯಾಕೆ ಅಂದರೆ ಮೊದಲನೇ ವಿಕಾರ ಬಿಡುವುದರ ಸಲುವಾಗಿ ಬರ್ತಿದ್ದಂಗೆ ನೀವು ಪ್ರತಿಜ್ಞೆ ಮಾಡಿದ್ದೀರಿ, ನಾನೆಂದೂ ಅಪವಿತ್ರ ಆಗೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿದ್ದೀರಿ. ಸಂಕಲ್ಪದಿಂದನೂ ಆ ವಿಕಾರದ ಅಂಶವನ್ನೂ ಸಹ ತೆಗೆದುಹಾಕಿದ್ದೀರಿ. ಪ್ರತಿಜ್ಞೆಯ ಆಧಾರದ ಮೇಲೆ ಪುರುಷಾರ್ಥ ನಡೀತದೆ. अगर समझते हो जिस बात की फोर्स से प्रतिज्ञा करते हो तो वह प्रतिज्ञा प्रैक्टिकल रूप ले लेती. ಯಾವ ಶಕ್ತಿಯಿಂದ ನೀವು ಪ್ರತಿಜ್ಞೆ ಮಾಡ್ತೀರಿ ಆ ಶಕ್ತಿ ಅಲ್ಲಿ ಕಾರ್ಯ ಮಾಡ್ತದೆ. ಆ ಪ್ರತಿಜ್ಞೆಯ
ಪಾಲನೆ ಮಾಡಲಿಕ್ಕೆ ಆ ಪ್ರತಿಜ್ಞೆ ನಿಮಗೆ ಶಕ್ತಿ ಕೊಡ್ತದೆ. ಅಗರ್ ಸಮಜ್ತೆ ಹೋ ಯಹ ಅಂತ್ಯ ಕಾ ಕೋರ್ಸ್ ಹೇ ತೋ ಫಿರ್ ರಿಸಲ್ಟ್ ಕ್ಯಾ ಹೋತಿ ಹೇ. ಹಾಗೆಯೇ ಆತ್ಮಿಕ ಸ್ವರೂಪದ ಅಭ್ಯಾಸ ಮಾಡೋದರ ಸಲುವಾಗಿ ಪ್ರತಿಜ್ಞೆ ಮಾಡಿ. ಇದು ಕೊನೆಗೆ ಮಾಡುವಂಥ ಕೆಲಸ ಅಂತ ತಿಳ್ಕೊಬೇಡಿ. ಇದು ಕೊನೆಗೆ ಮಾಡೋ ಕೆಲಸ, ಕೊನೆಗೆ ನಾವು ಪಾಸ್ ಆಗ್ತೀವಿ ಅಂತ ಮುಂದಕ್ಕೆ ಹಾಕಬೇಡಿ. ಆ ಥರ ತಿಳ್ಕೊಂಡ್ರೆ ರಿಸಲ್ಟ್ ಏನಾಗ್ತದೆ, ನಡೀತದೆ ನೋಡೋಣ, ಕೊನೆಗೆಲ್ಲರೂ ಆತ್ಮಿಕ ಸ್ವರೂಪದಲ್ಲಿ ಇದ್ದೇ ಇರ್ತೀವಿ, ಆ ಸ್ವರೂಪ ನಮ್ಮಲ್ಲಿ ಬಂದೇ ಬರ್ತದೆ, ವಿನಾಶ ನೋಡಿದಾಗ ಬರ್ತದೆ, ಪರಿಸ್ಥಿತಿಗಳು ಬಂದಾಗ ಬರ್ತದೆ ಅಂತ ಆತ್ಮಿಕ ಸ್ವರೂಪದ ಅಭ್ಯಾಸದ ಬಗ್ಗೆ ಅಲಕ್ಷ್ಯ ಮಾಡಬೇಡಿ. ಪ್ರಾಕ್ಟಿಕಲ್ ನಹಿ ಹೋತಿ ಹೇ, ಪ್ರಾಕ್ಟೀಸ್ ಹಿ ರಹ ಜಾತಿ. ಮಾಡೋಣ ನೋಡೋಣ ಅಂತ ಅಂದ್ಕೊಂಡ್ರೆ ಅದು ಕಾರ್ಯರೂಪದಲ್ಲಿ ತರಲಿಕ್ಕೆ ಆಗೋದಿಲ್ಲ. ಬರೀ ಅಭ್ಯಾಸದ ರೂಪದಲ್ಲಿನೇ ಉಳಿದು ಬಿಡ್ತದೆ. ಯಹ ಬಾತೆ ತೋ ಪಹಲೆ ಕ್ರಾಸ್ ಕರ್ನಿ, ಅಗರ್ ಅಂತ್ಯ ತಕ್ ಕ್ರಾಸ್ ಕರೆಂಗೆ ತೋ ಕಂಪ್ಲೀಟ್ ಅತೀಂದ್ರಿಯ ಸುಖ ಕಾ ವರ್ಷ ಕಬ್ ಪ್ರಾಪ್ತ ಕರೆಂಗೆ. ಈ ಬರುವಂಥ ಪರಿಸ್ಥಿತಿಗಳನ್ನು ಆತ್ಮಿಕ ಸ್ವರೂಪದಲ್ಲಿ ಇದ್ದು ಮೊದಲೇ ನೀವು ಅದನ್ನು ದಾಟ್ಕೊಂಡು ಬರಬೇಕು, ಕ್ರಾಸ್ ಮಾಡಬೇಕು. ಕೊನೆಯವರೆಗೂ ಹೀಗೆ ದಾಟ್ತಾ ಇರ್ತೀವಿ, ಪರಿಸ್ಥಿತಿಗಳನ್ನು ಅನುಭವಿಸ್ತಾನೇ ಇರ್ತೀವಿ ಅಂದರೆ ಸಂಗಮ ಯುಗದ ಆಸ್ತಿ ಏನಿದೆ, ಸಂಪೂರ್ಣ ಅತೀಂದ್ರಿಯ ಸುಖದ ಆಸ್ತಿ, ಅದನ್ನು ಪಡ್ಕೊಳ್ಳೋದು ಯಾವಾಗ? ಕೈ ಬಾತೆ ಐಸಿ ಹೇ जिसमें हर एक ने अपनी अपनी यथाशक्ति क्रॉस करके प्रैक्टिस के बजाय प्रैक्टिकल में लाया है. ಆದರೆ ಕೆಲವು ಮಕ್ಕಳು ತಮ್ಮ ಶಕ್ತಿಯ ಆಧಾರದಿಂದ ಈಗಾಗಲೇ ಎಲ್ಲ ಪರಿಸ್ಥಿತಿಗಳು ವಿಘ್ನಗಳನ್ನು ದಾಟಿ ಬಂದು ವಿಜಯಿ ಆತ್ಮದ ಅನುಭವ, ವಿಜಯದ ಅನುಭವ ಪ್ರತ್ಯಕ್ಷ ರೂಪದಲ್ಲಿ ಮಾಡ್ತಾ ಇದ್ದಾರೆ. ಅತೀಂದ್ರಿಯ ಸುಖದ ಅನುಭವನೂ ಈಗಾಗಲೇ ಅವರು ಮಾಡ್ತಾ ಇದ್ದಾರೆ, ಕೊನೆಗೆ ಮಾಡೋದು ಅಂತ ಇಟ್ಕೊಂಡಿಲ್ಲ. ಕೋಯಿ ಕಿಸ್ ಬಾತ್ ಮೇ ಕೋಯಿ ಕಿಸ್ ಬಾತ್ ಮೇ, ಜೈಸೆ ಲೌಕಿಕ ದೇಹಕ್ಕೆ ಸಂಬಂಧ ಕಿ ಬಾತ್, ಕೋಯಿ ಪ್ರಾಕ್ಟೀಸ್ ಮೇ ಹೇ ಕೋಯಿ ಪ್ರಾಕ್ಟಿಕಲ್ ಮೇ, एक ही अलौकिक पारलौकिक ಸಂಬಂಧಕ್ಕೆ ಅನುಭವ ಮೇ. ಹೇಗೆ ಲೌಕಿಕ ಸಂಬಂಧದ ವಿಚಾರ, ಕೆಲವರು ಇನ್ನೂ ಲೌಕಿಕ ಸಂಬಂಧಿಕರನ್ನು ಲೌಕಿಕ ಸಂಬಂಧದ ದೃಷ್ಟಿಯಿಂದನೇ ನೋಡ್ತಾ ಇದ್ದಾರೆ. ಆದರೆ ಬಾಬೋರ ಮಕ್ಕಳು ಕೆಲವರು ಮಾತ್ರ ಲೌಕಿಕ ಬಂಧುಗಳನ್ನು ಸಹ ಅಲೌಕಿಕ ಸಂಬಂಧದಿಂದ ನೋಡ್ತಾ ಇದ್ದಾರೆ. ನಾವೆಲ್ಲರೂ ತಂದೆಯ ಮಕ್ಕಳು, ನಾವು ಸೋದರ ಸೋದರಿಯರು ಎಂಬ ಆತ್ಮಿಕ ದೃಷ್ಟಿಯಿಂದ ನೋಡ್ತಾ ಇದ್ದಾರೆ. ಕೆಲವರು ಮಾತ್ರ ಇನ್ನೂ ಆ ಹಳೆ ಸಂಬಂಧದ ಸ್ಮೃತಿಯಲ್ಲಿ ಇದ್ದು ಅದೇ ಮೋಹ, ಅದೇ ಮಾಯೆ, ಅದೇ ಮಮತ್ವದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಸ್ವಪ್ನ ಮೇ ಬಿ ಕಭಿ ಸಂಕಲ್ಪ ರೂಪ ಮೇ ದೇಹಕ್ಕೆ ಸಂಬಂಧಿ ತರಫ್ ವೃತ್ತಿ ಆ ದೃಷ್ಟಿ ನ ಜಾಯ. ಆದರೆ ಬಾಬಾ ಹೇಳಿದ್ದೇನು, ಸ್ವಪ್ನದಲ್ಲಿ ಆಗಲಿ ಸಂಕಲ್ಪದಲ್ಲಿ ಆಗಲಿ ದೇಹದ ಸಂಬಂಧದ ಕಡೆಗೆ ದೈಹಿಕ ದೃಷ್ಟಿಯಾಗಲಿ ವೃತ್ತಿಯಾಗಲಿ ಹೋಗಬಾರದು. ಇಸ್ಮೇ ಪಾಂಡವೋಂ ಕೋ ಭಿ ಕ್ರಾಸ್ ಕರ್ನಾ ಹೈ. ಈ ವಿಷಯದಲ್ಲಿ ಪಾಂಡವರು ಸಹ ಈ ಪರೀಕ್ಷೆಯನ್ನು ನೀವು ಪಾಸ್ ಮಾಡಬೇಕು. लौकिक को अलौकिक में परिवर्तन करने की स्मृति आती है तो वह हुआ कल्याण अर्थ. ಲೌಕಿಕವನ್ನು ಅಲೌಕಿಕದಲ್ಲಿ ಪರಿವರ್ತನೆ ಮಾಡುವಂತಹ ನೆನಪು ನಿಮ್ಮಲ್ಲಿ ಬಂದಾಗ ನೀವು ನಿಮ್ಮ ಲೌಕಿಕ ಬಂಧುಗಳ ಕಲ್ಯಾಣನೂ ಮಾಡಿಬಿಡ್ತೀರಿ. आप तो मधुबन में भट्टी में रहने वाले हो ना, तो ಪಹಲಿ ಸೀಡಿ ಪಾಸ್ ಹೋನಿ ಚಾಹಿಯೆ. ತಾವೆಲ್ಲರೂ
ಮಧುಬನದ ಭಟ್ಟಿಗೆ ಬಂದಿದ್ದೀರಿ ಅಂದರೆ ಈ ಮೊದಲನೇ ಹಂತವನ್ನು ನೀವು ದಾಟಿ ಮೇಲಕ್ಕೆ ಹೋಗಬೇಕು. ಮೊದಲನೇ ಪಾಠ ಆತ್ಮಿಕ ಸ್ವರೂಪದ ಅನುಭವದ ಪಾಠದಲ್ಲಿ ನೀವು ಪಾಸ್ ಆಗಬೇಕು. जो 1 सेकंड पहले नहीं था वह क्या अब के सेकंड में नहीं हो सकते हो? ಆಗಲಿ, ಇಲ್ಲಿ ಬರೋ ತನಕ ನೀವು ಪಾಸ್ ಆಗಿರಲಿಲ್ಲ, ಆದರೆ ಮಧುಬನದ ಬಟ್ಟಿಯಿಂದ ಈ ಕ್ಷಣದಿಂದನೇ ನೀವು ಆ ಪರೀಕ್ಷೆಯಲ್ಲಿ ಪಾಸ್ ಆಗಬೇಕು. ಪಾಸ್ ಆಗಲಿಕ್ಕೆ ಆಗಲ್ವಾ? ಪಾಸ್ ಮಾಡೋದು ಸಾಧ್ಯ ಇಲ್ಲವಾ? ಸಾಧ್ಯ ಇದೆ ಅಂತಾರೆ ಬಾಬಾ. दृढ़ प्रतिज्ञे ಮಾಡಿ. मधुबन के पांडव है, ಯೂನಿವರ್ಸಿಟಿ के ಸ್ಟೂಡೆಂಟ್ है. ನೀವೆಲ್ಲ ಮಧುಬನ ನಿವಾಸಿಗಳು. ಮಧುಬನದ ಪಾಂಡವರು ಅಂದರೆ ಯೂನಿವರ್ಸಿಟಿಯ ವಿದ್ಯಾರ್ಥಿ, ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು. कोई छोटी गीता ಪಾಠಶಾಲಾ के ಸ್ಟೂಡೆಂಟ್ नहीं. ನೀವು ಚಿಕ್ಕ ಪುಟ್ಟ ಗೀತಾ ಪಾಠಶಾಲೆಯ ವಿದ್ಯಾರ್ಥಿಗಳು ಅಲ್ಲ ಅಂತ ಹೇಳ್ತಾರೆ ಬಾ. ತೋ ಇನ್ನೊಂಕೋ ಕಿತನಾ ನಶಾ ರಹನಾ ಚಾಯಿ. ಹಾಗಾದರೆ ಮಧುಬನ ನಿವಾಸಿಗಳು ಅಂದರೆ ವಿಶ್ವವಿದ್ಯಾಲಯದ ಮುಖ್ಯ ಕೇಂದ್ರದಲ್ಲಿ ಓದುವಂಥವು, ಮುಖ್ಯ ಕೇಂದ್ರದಲ್ಲಿ ವಾಸ ಮಾಡುವಂಥವು. ನಿಮ್ಮಲ್ಲಿ ಎಷ್ಟು ನಶೆ ಇರಬೇಕು ಅಂತ ಬಾಬಾ ಹೇಳ್ತಾರೆ. ಇನ್ನೊಂಕಿ ಪಢಾಯಿ ಕಿತನಿ ಉಂಚಿ, ऐसी कमाल करके दिखाना जो 1 सेकंड पहले आप लोगों से ना उम्मीद रखे वह दूसरे सेकंड सभी उम्मीदवार बन जाए. ಇಂತಹ ಚಮತ್ಕಾರ ನೀವು ಮಾಡಿ ತೋರಿಸಬೇಕು ಅಂದರೆ ಕ್ಷಣದಲ್ಲಿ ನಿಮ್ಮ ಬಗ್ಗೆ ಯಾರು ಇವರಿಂದ ಸಾಧ್ಯ ಇಲ್ಲ ಅಂತ ತಿಳ್ಕೊಂಡಿದ್ರು ಅವರೆಲ್ಲರೂ ಎರಡನೇ ಕ್ಷಣದಲ್ಲಿ ನಿಮ್ಮನ್ನು ನೋಡಿದಾಗ, ನಿಮ್ಮ ಪ್ರತಿಜ್ಞೆಯನ್ನು ಕೇಳಿದಾಗ ಇವರಿಂದ ಸಾಧ್ಯ ಇದೆ ಅಂತ ತಿಳ್ಕೊಬೇಕು. ಯಾರಿಗೆ ನಿಮ್ಮ ಮೇಲೆ ಭರವಸೆ ಇರಲಿಲ್ಲ ಅವರಿಗೆ ಎರಡನೇ ಕ್ಷಣದಲ್ಲಿ ನಿಮ್ಮ ಸ್ಥಿತಿ ನೋಡಿ, ನಿಮ್ಮ ಅಭ್ಯಾಸ ನೋಡಿ, ನಿಮ್ಮ ಅನುಭವ ನೋಡಿ, ನಿಮ್ಮ ಪ್ರತಿಜ್ಞೆ ನೋಡಿ ಅವರಿಗೂ ಸಹ ನಿಮ್ಮ ಮೇಲೆ ಭರವಸೆ ಬರಬೇಕು ಅಂತ ಬಾಬಾ ಹೇಳ್ತಿದ್ದಾರೆ. दूसरे सेकंड सभी उम्मीदवार बन जाए. महावीर सेना ने क्या किया? सारी लंका को जब जला दिया तो सीढ़ी नहीं पास कर सकते. ರಾಮಾಯಣದಲ್ಲಿ ಮಹಾವೀರ ಆಂಜನೇಯನ ಜೊತೆಗಿರುವಂತಹ ಎಲ್ಲ ಸೈನಿಕರು ಸೇರಿ ವಾನರ ಸೇನೆ ಎಲ್ಲರೂ ಒಟ್ಟಿಗೆ ಆಗಿ ಏನು ಮಾಡಿದರು? ಒಟ್ಟಿಗೆ ಸೇರಿಕೊಂಡು ಇಡೀ ಲಂಕೆಯನ್ನು ಸುಟ್ಟಾಕಿದರು. ಬರೇ ಹನುಮಂತ ಒಬ್ಬನೇ ಸಾಕು ಲಂಕೆಯನ್ನು ಸುಡೋದಕ್ಕೆ. ಅಲ್ಲಿ ತೋರಿಸಿದರೆ ವಾನರ ಸೈನಿಕರು ಲಂಕೆಯನ್ನು ಸುಟ್ಟಾಕಿದ್ರು ಅಂತ. ನೀವು ನೋಡಿದರೆ ಮಹಾರಥಿ ಪುರುಷಾರ್ಥಿಗಳು, ನೀವು ಮಹಾವೀರರು. ಒಂದು ಮೆಟ್ಲನ್ನು ದಾಟ್ಲಿಕ್ಕಾಗಲ್ವಾ ನಿಮಗೆ? ಒಂದು ಮೆಟ್ಟಲನ್ನು ಹತ್ತಲಿಕ್ಕೆ ಆಗೋದಿಲ್ವಾ? ಪಹಲಿ ಸೀಡಿ ತೋ ಬತಾಯಿ. ಮೊದಲನೇ ಮೆಟ್ಟಲಿನ ಬಗ್ಗೆ ಈಗಾಗಲೇ ಬಾಬಾ ಹೇಳಿಕೊಟ್ರು. ಯಾವುದದು? ಸದಾ ಆತ್ಮಿಕ ಸ್ವರೂಪದ ಅಭ್ಯಾಸ. ಇನ್ನು ಎರಡನೇ ಮೆಟ್ಟಲು ಆಗಿದೆ ದೂಸರಿ ಸೀಡಿ ಹೇ ಕರ್ಮೇಂದ್ರಿಯೋಂ ಪರ್ ವಿಜಯ್. ಮೊದಲನೇದು ಸದಾ ದೇಹ ಅಲ್ಲ ಆತ್ಮ ನಾನು ಅಂತ ಸ್ಮೃತಿಯಲ್ಲಿ ಇರೋದು, ಆ ಆತ್ಮಿಕ ಸ್ವರೂಪದಲ್ಲಿ ಇರುವುದು. ಎರಡನೇದು ಕರ್ಮ ಇಂದ್ರಿಯೋಂ ಪರ್ ವಿಜಯ್. ನಾನು ಆತ್ಮ ಕರ್ಮ ಇಂದ್ರಿಯಗಳಿಗೆ ಅಧಿಕಾರಿಯಾಗಿದ್ದೇನೆ ಅಂತ ತಿಳ್ಕೊಳ್ಳೋದು. ಎಲ್ಲ ಕರ್ಮ ಇಂದ್ರಿಯಗಳ ಮೇಲೆ, ಕರ್ಮ ಇಂದ್ರಿಯಗಳ ಆಕರ್ಷಣೆಯ ಮೇಲೆ ವಿಜಯಿಯಾಗೋದು. तीसरी है व्यर्थ संकल्पों और विकल्पों के ऊपर विजय. ಎರಡನೇದು ಸ್ಥೂಲ ಕರ್ಮ ಇಂದ್ರಿಯಗಳ ಮೇಲೆ ವಿಜಯಿಯಾಗೋದು. ಮೂರನೇದು ಮನಸ್ಸು ಬುದ್ಧಿ ಸಂಸ್ಕಾರದ ಮೇಲೆ ವಿಜಯಿಯಾಗೋದು. ವ್ಯರ್ಥ ಸಂಕಲ್ಪಗಳು
ಹಾಗೂ ವಿಕಲ್ಪಗಳ ಮೇಲೆ ವಿಜಯಿಯಾಗು. ಸಂಕಲ್ಪ ಸರಿ ಇತ್ತು ಅಂದರೆ ಬುದ್ಧಿನೂ ಸರಿಯಾದ ಕೆಲಸನೇ ಮಾಡ್ತದೆ. ಸಮರ್ಥ ಸಂಕಲ್ಪಕ್ಕೆ ಬುದ್ಧಿನೂ ಯಥಾರ್ಥವಾದ ನಿರ್ಣಯ ಕೊಡುತ್ತದೆ. ಅದರ ಆಧಾರದಿಂದ ಸಂಸ್ಕಾರನೂ, ಒಳ್ಳೆಯ ಸಂಸ್ಕಾರಗಳು, ದೈವಿ ಸಂಸ್ಕಾರಗಳು ರೆಕಾರ್ಡ್ ಆಗ್ತವೆ, ನಿರ್ಮಾಣ ಆಗ್ತವೆ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಮೂರನೆಯದು ವ್ಯರ್ಥ ಸಂಕಲ್ಪಗಳು ಮತ್ತು ವಿಕಲ್ಪಗಳ ಮೇಲೆ ವಿಜಯಿಯಾಗುವುದು. ಯಹ ಹೇ ಲಾಸ್ಟ್, ಅದೇ ಕೊನೆಯ ಪರೀಕ್ಷೆ ಆಗಿದೆ. ಲೇಕಿನ್ दूसरे को भी क्रॉस कर लेना चाहिए. उमंग उत्साह से कह सको कि हाँ हम फुल पास हैं. दूसरी सीढ़ी तो बहुत सहज है. ಬಾಬಾ ಹೇಳ್ತಾರೆ, ಮೊದಲನೇ ಸ್ಥಿತಿಯ ಅಭ್ಯಾಸ ಮಾತ್ರ ಅಲ್ಲ, ಬಾಬೆನೀಗ ಎರಡನೇದು ಮತ್ತು ಮೂರನೇ ಮೆಟ್ಟಲಿನ ಬಗ್ಗೆ ಹೇಳಿದರು. ಅದರಲ್ಲಿನೂ ನೀವು ಪಾಸ್ ಆಗಬೇಕು. ಆ ಮೂರು ಮೆಟ್ಟಲುಗಳನ್ನು ದಾಟಿ ಅದಕ್ಕಿಂತನೂ ಮೇಲಿನ ಸ್ಥಿತಿಗೆ ಹೋಗಬೇಕು. ಎಲ್ಲರ ಮುಂದೆ ಧೈರ್ಯದಿಂದ, ಉತ್ಸಾಹದಿಂದ ಹೇಳಬೇಕು, ನಾವು ಸಂಪೂರ್ಣ ಪಾಸ್ ಆಗುವ ಸ್ಥಿತಿಯಲ್ಲಿ ಇದ್ದೇವೆ, ಅಥವಾ ಈಗಾಗಲೇ ನಾವು ಪಾಸ್ ಮಾಡಿಬಿಟ್ಟಿದ್ದೇವೆ, ಎಲ್ಲ ಪರೀಕ್ಷೆಗಳಲ್ಲಿ ಪಾಸ್ ಆಗಿಬಿಟ್ಟಿದ್ದೇವೆ ಅಂತ ಹೇಳಬೇಕು. ದೂಸರಿ ಸೀಡಿ ತೋ ಬಹುತ್ ಸಹಜ. ಎರಡನೇ ಪರೀಕ್ಷೆಯ ಬಗ್ಗೆ ಏನು ಬಾಬಾ ಹೇಳಿದರು, ಕರ್ಮ ಇಂದ್ರಿಯಗಳ ಮೇಲೆ ವಿಜಯಿಯಾಗುವಂಥದ್ದು, ಅದು ಸಹ ಬಹಳ ಸಹಜ ಆಗಿದೆ ಅಂತ ಹೇಳ್ತಾರೆ ಬಾಬಾ. ಹೇಗೆ ಸಹಜ ಆಗಿದೆ ಅಂದರೆ, ಜಬ್ ಮರ್ಜೀವಾ ಬನ್ ಗಯೆ ತೋ ಯಹ ಪುರಾನಿ ಕರ್ಮ ಇಂದ್ರಿಯೋ ಕಿ ಆಕರ್ಷಣ ಕ್ಯೂ. ಎರಡನೇ ಪರೀಕ್ಷೆಯಲ್ಲಿ ಪಾಸ್ ಆಗಬೇಕಾದ್ರೆ ಸದಾ ನೆನ್ಪು ಮಾಡ್ಕೊಳ್ಳಿ, ನಾನು ಈ ಜಗತ್ತಿನಿಂದ ಸತ್ತಿದ್ದೇನೆ. ಜಗತ್ತಿನಿಂದ ಸತ್ತಿದ್ದೀನಿ ಅಂದ್ರೇನು? ಹಳೆ ದೇಹದಿಂದನೂ ಸತ್ತಿದ್ದೇನೆ. ಹಳೆ ದೇಹ ನಾನು ಬಿಟ್ಬಿಟ್ಟಿದ್ದೀನಿ, ಆ ಥರ ತಿಳ್ಕೊಳ್ಳೋದು. ಆಗ ಹಳೆ ದೇಹದ ಈ ಹಳೆ ಕರ್ಮ ಇಂದ್ರಿಯಗಳ ಆಕರ್ಷಣೆ ನಮ್ಮಲ್ಲಿ ಯಾಕೆ ಬರ್ತದೆ? ನಾನು ಸತ್ತುಬಿಟ್ಟಿದ್ದೀನಿ, ಹೊಸ ಜನ್ಮ ಪಡೆದಿದ್ದೀನಿ, ಅಲೌಕಿಕ ಜನ್ಮದಲ್ಲಿ ಈಗ ನಾನು ಬದುಕ್ತಾ ಇದ್ದೀನಿ, ನನ್ನ ಲೌಕಿಕ ಜೀವನ, ಲೌಕಿಕ ಜನ್ಮ ಸಮಾಪ್ತಿಯಾಗಿದೆ ಅಂತ ತಿಳ್ಕೊಳ್ಳಿ. ಆಗ ಹಳೆಯ ಕರ್ಮ ಇಂದ್ರಿಯಗಳ ಆಕರ್ಷಣೆ ಏನಿತ್ತು, ಕಣ್ಣಿನ ಆಕರ್ಷಣೆ, ಕಿವಿಗಳ ಆಕರ್ಷಣೆ, ಬಾಯಿಯ ಆಕರ್ಷಣೆ, ಕೈ ಕಾಲುಗಳಿಂದ ಅಂತ ನೋಡಬೇಕು, ಮಾಡಬೇಕು, ಅಲ್ಲಿಗೆ ಹೋಗಬೇಕು ಎಂಬ ಆಕರ್ಷಣೆಯಿಂದ ಮುಕ್ತ ಆಗ್ತೀರಿ. ಮರಜೀವ ಬನೆ ತೋ ಖತಮ್ ಹೋಗೇನಾ. ಯಾವಾಗ ಮರುಜನ್ಮ ಪಡ್ಕೊಂಡಿದ್ದೀರಿ ಅಂದ ಮೇಲೆ ಹಳೇದೆಲ್ಲ ಖತಮ್ ಆಗಿದೆ ಅಲ್ವಾ. ಜೈಸೆ ಜನ್ಮ ಪತ್ರಿ ಬತ್ಲಾತೆ ಹೇ, ಫಲಾನೆ ಕಾ ಇಸ್ ಆಯು ತಕ್ ಶರೀರ್ ಫಿರ್ ಖಲಾಸ್. ಹೇಗೆ ಜನ್ಮ ಕುಂಡಲಿಯನ್ನು ನೋಡಿ ಜ್ಯೋತಿಷಗಾರರು ಹೇಳ್ತಾರೆ, ನಿಮ್ಮ ಆಯುಷ್ಯ ಇಷ್ಟು ವರ್ಷ ಇದೆ, ಇಂಥ ವಯಸ್ಸಿಗೆ ನಿಮ್ಗಿಂಥ ಒಂದು ಕಂಟಕ ಬರಲಿದೆ, ಮತ್ತು ನೀವು ಮುಂದೆ ಹೋದಾಗ ಇಂಥ ಒಂದು ಸಮಸ್ಯೆ ಬರಲಿದೆ, ಅದನ್ನೆಲ್ಲ ನೀವು ಇಂಥ ಪೂಜೆ ಮಾಡಿರಿ, ಅಂಥ ಯಜ್ಞ ಮಾಡಿರಿ, ದಾಟ್ಕೊಂಡು ಹೋಗ್ತೀರಿ, ಕೊನೆಗೆ ಇಷ್ಟು ವಯಸ್ಸಿಗೆ ನಿಮ್ಮ ಆಯುಷ್ಯ ಮುಗೀತದೆ ಅಂತಲೂ ಮೊದಲೇ ಹೇಳಿರ್ತಾರೆ. ಲೇಕಿನ್ ಅಗರ್ ಕೋಯಿ ದಾನ ಪುಣ್ಯ ಕರೆಂಗೆ ತೋ ನಯೇ ಜನ್ಮಕ್ಕೆ ರೀತಿ ನಯಿ ಆಯು ಶುರು ಹೋ ಜಾಯ್. ಮತ್ತು ಕೆಲವರೇನು ಹೇಳ್ತಾರೆ, ನಿಮ್ಮ ಆಯುಷ್ಯ ಇರೋದಿಷ್ಟೇ, ಆದರೆ ನೀವು ಮೃತ್ಯುಂಜಯ ಯಜ್ಞ ಮಾಡಿಬಿಟ್ರೆ, ಮೃತ್ಯುಂಜಯ ಜಪ ಮಾಡಿಬಿಟ್ರೆ ಮತ್ತೆ ನೀವು ನಿಮ್ಮ ಆಯುಷ್ಯವನ್ನು ಹೆಚ್ಚಿಸ್ಕೋಬಹುದು ಅಂತ ಹೇಳ್ತಾರೆ ತಾನೆ. ಮೃತ್ಯುಂಜಯ ಜಪದಿಂದ, ಮೃತ್ಯುಂಜಯ ಯಜ್ಞದಿಂದ ಆಯುಷ್ಯ ವೃದ್ಧಿ ಆಗ್ತದೆ ಅಂಥೇಳಿ. ತೋ ಐಸೆ ಮರ ಜೀವ ಬನೆ ಅರ್ಥಾತ್ ಸಬ್ ತರಫ್ ಸೆ ಮರ್ ಚುಕೇನಾ. ಹಾಗೆ ಬಾಬಾ ಹೇಳ್ತಾರೆ, ಈಗಾಗಲೇ ನೀವು ಲೌಕಿಕದಿಂದ ಸತ್ತಿದ್ದೀರಿ. ಪುರಾಣಿ ಆಯು ಸಮಾಪ್ತ ಹುಯಿ, ನಿಮ್ಮ ಹಳೆಯ ಆಯುಷ್ಯ ಮುಗ್ದಿದೆ, ಹಳೆ ಜೀವನನೇ ಮುಗ್ದಿದೆ. ಅಭಿ ತೋ ನಯಾ ಜನಮ್ ಹುವಾ, ಉಸ್ಮೇ ಹುಯೆ ಬ್ರಹ್ಮ ಕುಮಾರ್ ಕುಮಾರಿಯ. तो ब्रह्मा कुमार कुमारियों की कर्म इंद्रियों पर विजय न हो, क्या यह हो सकता है? ಈಗ ನೀವು ಹೊಸ ಜನ್ಮದಲ್ಲಿ ಇದ್ದೀರಿ.
ಬ್ರಹ್ಮ ಕುಮಾರ್ ಕುಮಾರಿಯರಾಗಿದೆ. ಬ್ರಹ್ಮ ಕುಮಾರ್ ಕುಮಾರಿಯರು ಅಂತ ಹೇಳಿಕೊಂಡು ಕರ್ಮ ಇಂದ್ರಿಯಗಳ ಮೇಲೆ ನೀವು ವಿಜಯ ಪಡೆದಿಲ್ಲ ಅಂದರೆ ಅದು ಸಾಧ್ಯವೇ? ಪೀಚಲಾ ಹಿಸಾಬ್ ಹೇ ತೋ ಚುಕ್ತು ಹುವ. ಹಿಂದಿಂದೆಲ್ಲ ಮುಗಿದು ಹೋಗಿದೆ ಅಂತ ತಿಳ್ಕೊಳ್ರಿ. ಹಿಂದಿನ ಜೀವನನೇ ಮುಗಿದು ಹೋಗಿದೆ. ಜಬ್ ಮರ್ಜೀವಾ ಬನೆ ಬ್ರಹ್ಮ ಕುಮಾರ್ ಬನ್ ಗಯೆ तो फिर कर्म इंद्रियों के वश कैसे हो सकते? ಯಾವಾಗ ನೀವು ಮರುಜನ್ಮ ಪಡ್ಕೊಂಡಿದ್ದೀರಿ, ಮರುಜನ್ಮಧಾರಿ ಬ್ರಹ್ಮಕುಮಾರ್ ಬ್ರಹ್ಮಕುಮಾರಿ ಆಗಿದ್ದೀರಿ ಅಂದರೆ ಯಾವುದೇ ಕಾರಣದಿಂದ ನೀವು ನಿಮ್ಮ ಕರ್ಮ ಇಂದ್ರಿಯಗಳಿಗೆ ವಶ ಆಗಬಾರದು. ಬ್ರಹ್ಮಕುಮಾರ್ ಕೆ ನಯೇ ಜೀವನ್ ಮೇ कर्म इंद्रियों के वश होना क्या चीज़ होती है? ಬ್ರಹ್ಮ ಕುಮಾರ ಬ್ರಹ್ಮ ಕುಮಾರಿಯ ಹೊಸ ಜೀವನದಲ್ಲಿ ಕರ್ಮೇಂದ್ರಿಯಗಳ ಆಕರ್ಷಣೆ ಅಂದರೆ ಏನು ಅನ್ನೋದೇ ನಿಮಗೆ ಗೊತ್ತಿರಬಾರದು. ಅಷ್ಟರ ಮಟ್ಟಿಗೆ ನೀವು ಅದನ್ನು ಮರಿಬೇಕು ಅಂತ ಬಾಬಾ ಹೇಳ್ತಿದ್ದಾರೆ. कर्म इंद्रियों के वश होना क्या चीज़ होती है? इस नॉलेज से भी परे हो जाते. ಕರ್ಮೇಂದ್ರಿಯಗಳ ಆಕರ್ಷಣೆ ಅಂದರೆ ಏನು, ಹೇಗೆ ಇರ್ತದೆ ಅನ್ನುವ ಜ್ಞಾನನೂ ನಿಮಗೆ ಇರಬಾರದು. ಅಷ್ಟರ ಮಟ್ಟಿಗೆ ನೀವು ಅದನ್ನು ಪೂರ್ಣ ಮರಿಬೇಕು ಅಂತ ಹೇಳ್ತಾರೆ. ಅಷ್ಟರ ಮಟ್ಟಿಗೆ ನೀವು ಕರ್ಮ ಇಂದ್ರಿಯಗಳ ಮೇಲೆ ವಿಜಯಿಯಾಗಬೇಕು. ಅಭಿ ಶೂದ್ರಪನ್ ಸೆ ಮರ್ ಜೀವಾ ನಹಿ ಬನೆ ಹೋ ಕ್ಯಾ ಯಾ ಅಭಿ ಬನ್ ರಹೆ ಹೋ? ಇನ್ನೂವರೆಗೂ ಶೂದ್ರ ಜೀವನದಿಂದ ಸತ್ತಿಲ್ವಾ, ಅಥವಾ ಇನ್ನೂ ಸಾಯ್ತಾ ಇದ್ದೀರಾ? ಸಾಯೋರು ಒಂದೇ ಕ್ಷಣಕ್ಕೆ ದೇಹ ಬಿಡ್ತಾರೋ, ಒಮ್ಮೆ ಬಿಡೋದು ಒಮ್ಮೆ ಹಿಡ್ಕೊಳ್ಳೋದು, ಒಮ್ಮೆ ಬಿಡೋದು ಒಮ್ಮೆ ಹಿಡ್ಕೊಳ್ಳೋದು ಮಾಡ್ತಾರೋ? ಒಮ್ಮೆ ದೇಹ ಬಿಡ್ತು ಆತ್ಮ ಅಂದರೆ ಹೊಗೆ ಬಿಟ್ಟಿರ್ತದೆ. ಅದು ಮತ್ತೆ ಮತ್ತೆ ಬಂದು ಬಂದು ದೇಹದಲ್ಲಿ ಬದುಕೋದಿಲ್ಲ ಅವರು. ಒಮ್ಮೆ ಬಿಟ್ಟು ಹೋದವರು ಹೋದಂಗೆನೆ. ಅಥವಾ ಇನ್ನೂ ಅವ್ರು ಸಾಯ್ತಾ ಇದ್ದಾರೆ ಅಂತೀರಾ? ಸತ್ತಿದ್ದಾರೆ ಅಂತ ಹೇಳ್ತೀವಿ. ಫೈನಲ್ ಹೇಳಿಬಿಡ್ತಾರೆ, ಇಂಥವ್ರು ಈಗ ಹೋದರು ಸತ್ರು ಅಂತ ಹೇಳ್ತೀವಿ. ಇಲ್ಲ ತಡೀರಿ ನೋಡೋಣ, ಸಾಯ್ತಾ ಇದ್ದಾರೆ, ಈಗ ಸತ್ತಿದ್ದಾರೆ, 1 ಗಂಟೆ ಬಿಟ್ಟು ಮತ್ತೆ ನೋಡೋಣ, ಅಥವಾ ಮಧ್ಯಾಹ್ನ ನೋಡೋಣ, ಸಂಜೆ ನೋಡೋಣ ಅಂತಾರ ಯಾರಾದರೂ? ಯಾರೂ ಆ ಥರ ಹೇಳೋದಿಲ್ಲ. ಶೂದ್ರಪನ್ ಕಾ ಜರಾ ಭೀ ಸಾಸ್ ಅರ್ಥಾತ್ ಸಂಸ್ಕಾರ ಕಹಾ ಅಟ್ಕಾ ಹುವಾ ತೋ ನಹಿ. ಕೆಲವೊಮ್ಮೆ ಏನಾಗಿರ್ತದಂದರೆ ಕೆಲವರ ಉಸಿರು ಎಲ್ಲೋ ಒಂದು ಕಡೆ ಸಿಕ್ಕಾಕೊಂಡಿರ್ತದೆ. ಡಾಕ್ಟರ್ಸ್ಗಳು ಈ ವ್ಯಕ್ತಿ ಸತ್ತಿದ್ದಾನೆ ಅಂತ ಹೇಳಿದ್ರೂ ಆ ಹೆಣನೇ ಎದ್ದು ಕೊಡ್ತದೆ ಸ್ವಲ್ಪ ಸಮಯದ ನಂತರ. ಹಾಗೆ ಬಾಬಾ ಹೇಳ್ತಾರೆ, ನಿಮ್ಮಲ್ಲಿನೂ ಸಹ ಶೂದ್ರತನದ ಶ್ವಾಸ, ಉಸಿರು ಅಂದರೆ ಸಂಸ್ಕಾರ ಅಲ್ಲಿ ಇಲ್ಲಿ ಒಳಗೆ ಇತ್ತು ಅಂದರೆ ಸತ್ತವರು ಏನಾಗಿ ಕೂತ್ಕೊಳ್ತಾರಂತೆ? ಎದ್ದು ಕೂತ್ಕೊಳ್ತಾರೆ ಅಂತ ಹೇಳ್ತಿದ್ದಾರೆ. ಸತ್ತವರು ಎದ್ದು ಕೂತ್ಕೊಂಡ್ರೆ ಎಲ್ಲರೂ ಅವರಿಗೆ ಪ್ರೀತಿಯಿಂದ ಸ್ವಾಗತ ಮಾಡ್ತಾರೋ ಏನು ಭಯ ಪಟ್ಕೊಂಡು ಓಡಿ ಹೋಗ್ತಾರೆ? ಭಯ ಪಡ್ತಾರೆ. ಮೊದಲು ನಿಜವಾಗ್ಲೂ ಇವನು ಬದುಕಿದ್ದಾನೋ ಹೆಂಗೆ ಅಂತ ನೋಡ್ತಾರೆ. ಇಲ್ಲಾಂದರೆ ಭೂತ ಭೂತ ಅಂಥೇಳಿ ಓಡ್ಲಿಕ್ಕೆ ಶುರು ಮಾಡ್ತಾರೆ. कोई कोई का श्वास छिप जाता है जो फिर कुछ समय के बाद प्रकट हो जाता है. ಕೆಲವು ಕೇಸ್ಗಳಲ್ಲಿ, ಕೆಲವು ಘಟನೆಗಳಲ್ಲಿ ಮಾತ್ರ ಈ ಥರ ಆಗಿರ್ತದೆ. ಉಸಿರು ಅಲ್ಲೇ ಒಳಗೆ ಸಿಕ್ಕಾಕೊಂಡಿರ್ತದೆ, ಉಸಿರಾಟ ನಿಂತಂಗೆ ಕಾಣಿಸ್ತದೆ. ಆದರೆ ಎಷ್ಟೋ ಸಮಯದ ನಂತರ ಮತ್ತೆ ಆ ಉಸಿರು ಬಂದ್ಬಿಡ್ತದೆ. ಇನ್ನೂ ಅವರು ಜೀವಿತವಾಗಿ ಇರ್ತಾರೆ, ಜೀವಂತಿರ್ತಾರೆ. कोई कोई यहाँ भी ऐसे पुराने संस्कार अटके हुए होंगे तो मर्जीवा बने हो क्या ऐसे कहेंगे? ಹಾಗೆ ಇಲ್ಲೂ ಸಹ ಮಕ್ಕಳಲ್ಲಿ ಇನ್ನೂ ಹಳೆ ಸಂಸ್ಕಾರಗಳು, ಹಳೆ ಸ್ವಭಾವ ಒಳಗೆ ಸೇರ್ಕೊಂಡಿದ್ದಾವೆ. ಮೇಲೆ ಮಾತ್ರ ಬ್ರಹ್ಮ ಕುಮಾರ್ ಕುಮಾರಿಯರು ಓಂ ಶಾಂತಿ ಓಂ ಶಾಂತಿ. ಏನಪ್ಪ ಇವು ಪೂರ್ತಿ ಲೌಕಿಕ ಜೀವನದಿಂದ ಸತ್ತಿದ್ದಾರೆ ಅಂದ್ಕೋಬೇಕು ಜನ. ನೋಡಿದವ್ರು ಏನು ಅನ್ಕೋಬೇಕು? ಪೂರ್ಣ ಇವ್ರು ಲೌಕಿಕವನ್ನು ಬಿಟ್ಟಿದ್ದಾರೆ. ಆದರೆ ಇವ್ರು ಬಿಟ್ಟಿರಲ್ಲ,
ಒಳಗೇ ಇರ್ತದೆ. ಆ ಲೌಕಿಕದ ಸಂಸ್ಕಾರಗಳು ಒಮ್ಮೊಮ್ಮೆ ಮತ್ತೆ ಪ್ರಕಟ ಆಗ್ತವೆ. ಅಂಥವ್ರಿಗೆ ಮರುಜನ್ಮಧಾರಿ ಅಂತ ಹೇಳೋದಿಲ್ಲ. ಮರಜೀವ ನ ಬನೆ ತೋ ಬ್ರಹ್ಮ ಕುಮಾರ್ ಕೈಸೆ ಕಹೇಂಗೆ. ಮರಜೀವ ತೋ ಬನೆ ಹೋನಾ, ಬಾಕಿ ಮನಸಾ ಸಂಕಲ್ಪ ಯಹ ತೋ ಬ್ರಹ್ಮ ಕುಮಾರ್ ಬನ್ನೆ ಕೆ ಬಾದ ಹಿ ಮಾಯಾ ಆತಿ. ನೀವೀಗಾಗಲೇ ಸತ್ತಿದ್ದೀರಿ ಅಂತ ಹೇಳ್ತಾರೆ ಅಂದರೆ ಸ್ಥೂಲ ಕರ್ಮ ಇಂದ್ರಿಯಗಳ ಮೇಲೆ ನೀವು ಈಗಾಗಲೇ ಅಧಿಕಾರಿ ಆಗಿರಬೇಕು. ಸೂಕ್ಷ್ಮ ಸಂಕಲ್ಪಗಳ ಮೇಲೆ ಅಧಿಕಾರಿ ಆಗೋದು ಸ್ವಲ್ಪ ಕಷ್ಟ ಇದೆ ಅಂತಾರೆ ಸತ್ತ ಮೇಲೇ ಅವು ಬರ್ಲಿಕ್ಕೆ ಶುರು ಆಗ್ತವೆ. ಲೌಕಿಕದಿಂದ ಯಾವಾಗ ಸಾಯ್ತೀರಿ, ಅಲೌಕಿಕ ಜೀವನ ಪ್ರಾರಂಭ ಮಾಡ್ತೀರಿ, ಆಗ್ಲೇ ಮಾಯೆ ನಿಮ್ಮ ಸಂಕಲ್ಪದ ಮೂಲಕ ಬರಲಿಕ್ಕೆ ಶುರು ಮಾಡ್ತದೆ. ಶೂದ್ರ ಕುಮಾರ್ ಕೆ ಪಾಸ್ ಮಾಯಾ ನಹಿ ಆತಿ, ಆಪ್ಕೆ ಪಾಸ್ ಹಿ ಮಾಯಾ ಆತಿ. ಶೂದ್ರ ಕುಮಾರ ಶೂದ್ರ ಕುಮಾರಿಯರ ಹತ್ತಿರ ಮಾಯೆ ಅಷ್ಟೊಂದು ಹೋಗೋದಿಲ್ಲ. ಯಾಕಂದರೆ ಅವ್ರು ಇರೋದೇ ಮಾಯಾ ಜಗತ್ತಿನಲ್ಲೇ ಇರ್ತಾರೆ, ಮಾಯೆಯ ಮಡಿಲಲ್ಲಿ ಇರ್ತಾರೆ. ನೀವು ಯಾವಾಗ ಮಾಯೆಯನ್ನು ಬಿಟ್ಟು ಬರ್ತೀರಿ, ಮಾಯೆಗೆ ಬಿಟ್ಟು ಬಂದಾಗ ಅದು ನಿಮ್ಮನ್ನು ಬೆನ್ನು ಹತ್ಕೊಂಡು ಬರ್ತದೆ. ಆಪ್ ಮುಂಜತೆ ಕ್ಯೋ ಹೋ ಬೋಲೋ ಕಿ ಮರ್ಜೀವಾ ಬನ್ನಿ. ಆದರೆ ಮಾಯೆ ಬಂದ್ರೂ ಸಹ ನೀವು ಹೆದರಬೇಡಿ, ಸಂಶಯ ಬುದ್ಧಿ ಆಗಬೇಡಿ, ಗೊಂದಲಕ್ಕೆ ಒಳಗಾಗಬೇಡಿ. ಮಾಯೆಗೆ ಹೇಳಿ, ನಾನು ನಿನ್ನ ಜಗತ್ತಿನಿಂದ ಸತ್ತಿದ್ದೇನೆ, ಲೌಕಿಕ ಜಗತ್ತಿನಿಂದ, ಶೂದ್ರ ಜೀವನದಿಂದ, ಕಲಿಯುಗದ ಜೀವನದಿಂದ ನಾನು ಸತ್ತಿದ್ದೇನೆ. ಮರ್ಜೀವಾ ಬನ್ನೆ ಕೆ ಬಾದ್ ಮಾಯಾ ಕೋ ಚಾಲೆಂಜ್ ಕಿಯಾ ಹೈ, ಇಸ್ಲಿಯೇ ಮಾಯಾ ಆತಿ ಹೈ. ಮನಸ್ಸಿನ ಮೂಲಕ ಬರುವ ಮಾಯೆ ಮಾತ್ರ ಬ್ರಹ್ಮಕುಮಾರ್ ಕುಮಾರಿಯರನ್ನು ಬಹಳ ಕಾಡಿಸ್ತದೆ. ಯಾಕೆ ಅಂದರೆ ನೀವು ಮಾಯೆಗೆ ಸವಾಲು ಹಾಕ್ತೀರಿ, ಚಾಲೆಂಜ್ ಮಾಡ್ತೀರಿ. ನಾವು ಮಾಯಾಜೀತ ಆಗಿ ತೋರಿಸ್ತೇವೆ, ಜಗಜ್ಜೀತ ಆಗಿ ತೋರಿಸ್ತೇವೆ ಅಂತ ನೀವು ಚಾಲೆಂಜ್ ಮಾಡ್ತೀರಿ. ಅದಕ್ಕಾಗಿ ಮಾಯೆ ನಿಮ್ಮ ಹತ್ತಿರ ಬರ್ತದೆ. ಉನ್ಸೆ ಲಡ್ಕರ್ ಹಮ್ ವಿಜಯಿ ಬನೆಂಗೆ ಐಸೆ ಕ್ಯೋ ನಹಿ ಕಹತೆ ಹೋ. ಆದರೆ ಮಾಯೆ ಬಂದ್ರೂ ಸಹ ಮಾಯೆ ಜೊತೆಗೆ ಯುದ್ಧ ಮಾಡಿ ನಾವು ವಿಜಯಶಾಲಿಗಳು ಆಗ್ತೀವಿ ಅಂತ ಯಾಕೆ ನೀವು ಧೈರ್ಯದಿಂದ ಹೇಳೋದಿಲ್ಲ? ಮಹಾವೀರ ಹೋ ತೋ ಅಪ್ನಾ ನಶಾ ಕಾಯಂ ರಖೋನ. ನಿಮಗೆ ನೀವು ಮಹಾವೀರರು, ಶೂರರು ಅಂತ ಹೇಳ್ಕೋತೀರಿ ಅಂದಮೇಲೆ ಆ ಒಂದು ನಶೆ ನಿಮ್ಮಲ್ಲಿ ಸದಾ ಕಾಲಕ್ಕೂ ಇರಲಿ. ನಾನು ಮಹಾವೀರ ಆತ್ಮ. ಮಹಾವೀರ ಲೌಕಿಕದಲ್ಲಿ ಹನುಮಂತನಿಗೆ ಹೇಳಲಾಗ್ತದೆ ಮಹಾವೀರ ಅಂತ. ಆ ಹನುಮಂತ ಒಬ್ಬನೇ ಒಬ್ಬನು ಇಡೀ ಲಂಕೆಯನ್ನು ಸುಟ್ಟಾಕ್ತಾನೆ. ಹಾಗಾದರೆ ನಾನು ಮಹಾವೀರ ಆತ್ಮ, ಸಂಕಲ್ಪದ ಮೂಲಕ ಬರುವ ಮಾಯೆಯನ್ನು ಯಾಕೆ ನಾನು ಸುಟ್ಟಾಕಬಾರದು? ನನ್ನಿಂದನೂ ಸಾಧ್ಯ ಇದೆ ಅಂತ ದೃಢ ಸಂಕಲ್ಪ ಮಾಡಿ ಆ ಒಂದು ನಶೆಯಲ್ಲಿ ಇರಿ. ನಾನು ಮಹಾವೀರ ಆತ್ಮ ಎಂಬ ನಶೆಯಲ್ಲಿ ಇರಿ. ಜಬ್ ಅಪ್ನೆ ಕೋ ब्रह्मा कुमार समझेंगे तो फिर यह जो सेकंड सीढ़ी है कर्म इंद्रियों का आकर्षण उससे भी पार हो जाए. ನಿಮಗೆ ನೀವು ಯಾವಾಗ ಬ್ರಹ್ಮ ಕುಮಾರಿ ಅಂತ ತಿಳ್ಕೊತೀರಿ, ಆಗ ಈ ಎರಡನೇ ಪರೀಕ್ಷೆ ಬಾಬಾ ಏನು ಹೇಳಿದರು, ಕರ್ಮ ಇಂದ್ರಿಯಗಳ ಆಕರ್ಷಣೆಯಿಂದ ಮುಕ್ತ ಆಗುವುದು, ಕರ್ಮ ಇಂದ್ರಿಯಗಳಿಗೆ ಅಧಿಕಾರಿಯಾಗೋದು. ಈ ಪರೀಕ್ಷೆಯಲ್ಲಿ ನೀವು ಪಾಸ್ ಆಗಿ ಬಿಡ್ತೀರಿ. ಬ್ರಹ್ಮ ಕುಮಾರ್ ವ ಶಿವಕುಮಾರ್ यह दोनों की स्मृति रखने से कभी भी फेल नहीं हो सकेंगे. ನಾನು ಬ್ರಹ್ಮ ಕುಮಾರ ಆತ್ಮ ಆಗಿದ್ದೇನೆ, ಪರಮ ಪವಿತ್ರ ಆತ್ಮ ಆಗಿದ್ದೇನೆ. ಸಂಗಮ ಯುಗದ ನನ್ನ ಸ್ವರೂಪ ಬ್ರಹ್ಮ ಕುಮಾರಿಯ ಸ್ವರೂಪ ಆಗಿದೆ ಮತ್ತು ನನ್ನ ಮೂಲ ಸ್ವರೂಪ
ಶಿವಕುಮಾರ ಅಂದರೆ ಆತ್ಮಿಕ ಸ್ವರೂಪ ಆಗಿದೆ ಅನ್ನೋದನ್ನು ಯಾರು ನೆನ್ಪಿಟ್ಕೊಳ್ತಾರೆ ಅವರು ಎಂದೂ ಫೇಲ್ ಆಗೋದಿಲ್ಲ. ಮೊದಲನೇದು, ನಾನು ಆತ್ಮ, ಶಿವನ ಮಗು, ಶಿವವಂಶಿ ಆತ್ಮ ನಾನು, ನಿರಾಕಾರ ಆತ್ಮ ನಾನು ಅಂತ ನೆನ್ಪಿಟ್ಕೊಳ್ಳಿ. ಎರಡನೇದು, ಸಾಕಾರ ರೂಪದಲ್ಲಿ ಈಗ ನಾನು ಸಂಗಮ ಯುಗದ ಬ್ರಾಹ್ಮಣ ಕುಲಭೂಷಣ ಆಗಿದೆ, ಬ್ರಹ್ಮಕುಮಾರ್ ಬ್ರಹ್ಮಕುಮಾರಿ ಆಗಿದ್ದೇನೆ ಅಂತ ನೆನ್ಪಿಟ್ಕೊಳ್ರಿ. ಆಗ ಯಾವತ್ತೂ ನೀವು ಫೇಲ್ ಆಗೋದಿಲ್ಲ. क्योंकि ब्रह्मा कुमार समझने से फिर ब्रह्मा कुमार के कर्तव्य, ब्रह्मा कुमार के गुण क्या है वह भी स्मृति में रहते हैं ना. ಯಾವಾಗ ನಿಮಗೆ ನೀವು ಬ್ರಹ್ಮ ಕುಮಾರ್ ಅಂತ ತಿಳ್ಕೊತೀರಿ ಆಗ ಬ್ರಹ್ಮ ಕುಮಾರ್ ಕುಮಾರಿಯರ ಕರ್ತವ್ಯ ಏನು, ಅವರು ಮಾಡಬೇಕಾದ ಧಾರಣೆಗಳು ಏನು, ಅವರಲ್ಲಿ ಯಾವ ಗುಣಗಳು ಇರಬೇಕು ಅದು ಸಹ ನಿಮಗೆ ನೆನಪಾಗ್ತದೆ. ಅದರಂತೆ ನೀವು ನಡ್ಕೊಳ್ತೀರಿ. ಆಗ ನೀವು ಈ ಎರಡನೇ ಪರೀಕ್ಷೆಯಲ್ಲಿ ಪಾಸ್ ಆಗಿಬಿಡ್ತೀರಿ. ವಹ ಭಿ ಸ್ಮೃತಿ ಮೇ ರಹತಾ ಹೇನ, ಅದು ಸಹ ನಿಮ್ಮ ಸ್ಮೃತಿಯಲ್ಲಿ ಸದಾ ಇರಬೇಕು ಅಂತ ಬಾಬಾ ಹೇಳ್ತಿದ್ದಾರೆ. ಇನ್ನು ಮುಂದಿನ ಭಾಗ ನಾಳೆ ದಿನ ಕೇಳೋಣ. ಓಂ ಶಾಂತಿ. उद्धारा पतित पावन उद्धारा ज्ञान ज्योतिया हरिकारा ज्ञान ज्योतिया हरिकारा बिडिसु ನೀಯಲ್ಲ ಮಮಕಾರ ಬಿಡಿಸು ನೀಯಲ್ಲ ಮಮಕಾರ ಬಾಬಾ ನೀನೇ ಎನಗೆ ಆಧಾರ. ನಿನ್ನ ಸ್ಮರಣೆಯಲಿ ಇಹೆ ನಾನು ಇನ್ನೇನನ್ನು ಬೇಡೆನು ನಾನು. ನಿನ್ನ ಸ್ಮರಣೆಯಲಿ ಇಹೆ ನಾನು ಇನ್ನೇನನ್ನು ಬೇಡೆನು ನಾನು. ನಿನ್ನ ನಾಮವ ನುಡಿಯುವೆ ನಾನು ನಿನ್ನ ನಾಮವ ನುಡಿಯುವೆ ನಾನು. ಓಂ ಶಾಂತಿ.
ಈ ದಿನದ ಯೋಗಾಭ್ಯಾಸದಲ್ಲಿ ನಾವು ಆತ್ಮನ ಮೂಲ ಗುಣಗಳಾದಂತಹ ಪ್ರೇಮ ಮತ್ತು ಆನಂದ ಸ್ವರೂಪದ ಅನುಭವ ಮಾಡೋಣ. ಓಂ ಶಾಂತಿ. ಆತ್ಮ ನಾನು ದೇಹದಿಂದ ಭಿನ್ನ ಆಗಿ ಫರಿಷ್ಠಾ ರೂಪಧಾರಿಯಾಗಿ ಪರಮಧಾಮಕ್ಕೆ ಹಾರುತ್ತಾ ಹೋಗುತ್ತಿದ್ದೇನೆ. ಸೂಕ್ಷ್ಮವತನದಲ್ಲಿ ನನ್ನ ಸೂಕ್ಷ್ಮ ದೇಹವನ್ನು ಬಿಟ್ಟು ಮೇಲಿರುವ ನಿರಾಕಾರಿ ಲೋಕಕ್ಕೆ ಹೋಗಿ ತಲುಪಿದ್ದೇನೆ. ನನ್ನ ಪ್ರೀತಿಯ ತಂದೆ ಪ್ರೇಮ ಸಾಗರನ ರೂಪದಲ್ಲಿ ನನ್ನ ಮುಂದೆ ಇದ್ದಾರೆ. ಪ್ರೀತಿಯ ಸಾಗರ, ಸ್ನೇಹದ ಸಾಗರ, ತನ್ನ ಸ್ನೇಹದ ಕಿರಣಗಳನ್ನು ನನ್ನಲ್ಲಿ ತುಂಬುತ್ತಿದ್ದಾರೆ. ನಾನು ಸ್ನೇಹ ಸಂಪನ್ನ ಆತ್ಮಾಗಿ ಸಾಕಾರ ಲೋಕದಲ್ಲಿ ಆ ಸ್ನೇಹದ ಅನುಭವ ಮಾಡುವುದಕ್ಕಾಗಿ ನಿರಾಕಾರ ತಂದೆಗೆ ನನ್ನ ಜೊತೆಗೆ ಸೂಕ್ಷ್ಮವತನಕ್ಕೆ ಕರೆದುಕೊಂಡು ಬರುತ್ತಿದ್ದೇನೆ. ಸೂಕ್ಷ್ಮವತನದಲ್ಲಿ ಬರುತ್ತಿದ್ದಂತೆ ನನಗೆ ಸೂಕ್ಷ್ಮ ದೇಹ ಪ್ರಾಪ್ತಿಯಾಗಿದೆ. ಸ್ನೇಹ ಸಾಗರ ತಂದೆಯೂ ಸಹ ಫರಿಷ್ಠಾ ರೂಪಧಾರಿಯಾಗಿರುವಂಥ ಬ್ರಹ್ಮಾರವರ ಮಸ್ತಕದ ಮಧ್ಯದಲ್ಲಿ ಬಂದು ಕುಳಿತಿದ್ದಾರೆ. ಬ್ರಹ್ಮ ಬಾಬಾ ಮತ್ತು ಶಿವ ಬಾಬಾ ಇಬ್ಬರನ್ನೂ ಸಹ ನಾನು ಇದ್ದ ಸ್ಥಳಕ್ಕೆ ಆಹ್ವಾನಿಸುತ್ತಿದ್ದೇನೆ. ನಿಧಾನಕ್ಕೆ ಬಾಪ್ ದಾದಾರವರು ಹಾಗೂ ನಾನು
ಸೂಕ್ಷ್ಮವತನದಿಂದ ಇಳಿತಾ ಇಳಿತಾ ನಾನು ಕುಳಿತ ಸ್ಥಳದಲ್ಲಿ ಬಂದು ತಲುಪಿದ್ದೇವೆ. ಬಾಪ್ ದಾದಾರವರು ನನ್ನ ಎದುರಿಗೆ ಫರಿಷ್ಠಾ ರೂಪದಲ್ಲಿ ನಿಂತಿದ್ದಾರೆ. ನಾನು ಆತ್ಮ. ಈ ಸ್ಥೂಲ ದೇಹದಲ್ಲಿ ಹಣೆಯ ಮಧ್ಯದಲ್ಲಿ ವಿರಾಜಮಾನ ಆಗಿದ್ದೇನೆ. ಬಾಪ್ ದಾದಾರವರು ಪ್ರೇಮದ ಸಾಗರ ಆಗಿ ತಮ್ಮ ದೃಷ್ಟಿಯ ಮೂಲಕ ನನಗೆ ಆ ಆತ್ಮಿಕ ಪ್ರೀತಿಯನ್ನು, ನಿಸ್ವಾರ್ಥ ಪ್ರೀತಿಯನ್ನು, ನಿರ್ಮಲವಾದ ಪ್ರೀತಿಯನ್ನು ಪವಿತ್ರವಾದ ಪ್ರೀತಿಯನ್ನು ನನಗೆ ಕೊಡುತ್ತಿದ್ದಾರೆ. ಪ್ರೇಮ ಸಾಗರನ ಆ ಪ್ರೇಮಮಯಿ ದೃಷ್ಟಿಯಿಂದ ಪ್ರೇಮದ ಶಕ್ತಿಯನ್ನು ನಾನು ನನ್ನಲ್ಲಿ ತುಂಬಿಕೊಳ್ಳುತ್ತಿದ್ದೇನೆ. ನನ್ನಲ್ಲಿಯೂ ಸಹ ನನ್ನ ಮೂಲ ಸ್ವರೂಪ ಆತ್ಮಿಕ ಪ್ರೇಮದ ಸ್ವರೂಪ, ಪವಿತ್ರ ಪ್ರೇಮದ ಸ್ವರೂಪ, ನಿಸ್ವಾರ್ಥ ಪ್ರೇಮದ ಸ್ವರೂಪ ಜಾಗೃತ ಆಗುತ್ತಿದೆ. ಸಂಗಮ ಯುಗದಲ್ಲಿ ಕೇವಲ ಪ್ರೇಮ ಸ್ವರೂಪ ಮಾತ್ರ ಅಲ್ಲ, ತಂದೆಯ ಸಮಾನ ನಾನು ಪ್ರೇಮ ಸಾಗರ ಆಗಬೇಕಾಗಿದೆ. ತಂದೆಯ ಪ್ರೇಮದ ವರ್ಷಾಧಾರೆ, ಪ್ರೇಮದ ಮಳೆ ನನ್ನ ಮೇಲೆ ನಿರಂತರವಾಗಿ ಸುರಿತಾ ಇದೆ. ತಂದೆ ಕೊಡುತ್ತಿರುವ ಪ್ರೇಮದ ಶಕ್ತಿಯಿಂದ ನನ್ನಲ್ಲಿ ಇರುವ ಎಲ್ಲ ದ್ವೇಷದ ಭಾವನೆಗಳು, ವೈರ ವಿರೋಧದ ಭಾವನೆಗಳು, ಅಸೂಯೆ ಮತ್ಸರದ ಭಾವನೆಗಳು
ನಶಿಸಿ ಹೋಗುತ್ತಿವೆ. ನನ್ನ ಹೃದಯದಲ್ಲಿ ಸರ್ವರ ಬಗ್ಗೆ ಪ್ರೇಮದ ಭಾವನೆ, ಆತ್ಮಿಕ ಪ್ರೇಮದ ಭಾವನೆ, ಪವಿತ್ರ ಪ್ರೇಮದ ಭಾವನೆ ಜಾಗೃತ ಆಗುತ್ತಿದೆ. ಇವರೆಲ್ಲರೂ ನನ್ನವರು. ನಾವೆಲ್ಲರೂ ಒಂದೇ ಪರಿವಾರದ ಮಕ್ಕಳು. ಪ್ರೇಮ ಸಾಗರನ ಮಕ್ಕಳು. ಪರಸ್ಪರರಲ್ಲಿ ಸ್ನೇಹವನ್ನು, ಪ್ರೀತಿಯನ್ನು ಹಂಚಿಕೊಳ್ಳುವಂಥ ಮಕ್ಕಳು ಎಂಬ ಭಾವನೆ ನನ್ನಲ್ಲಿ ಜಾಗೃತ ಆಗುತ್ತಿದೆ. ಜನ್ಮ ಜನ್ಮಾಂತರದಿಂದ ದೇಹಧಾರಿಗಳ ಪ್ರೀತಿಯನ್ನು ನೋಡಿದೆವು. ಆ ಪ್ರೀತಿಯಲ್ಲಿ ಸ್ವಾರ್ಥ, ತುಂಬಿತ್ತು. ಅನೇಕರು ಮೋಸನೂ ಮಾಡಿದರು. ಆದರೆ ಈಗ ನನಗೆ ಪರಮಾತ್ಮನ ಪ್ರೀತಿ ಸಿಕ್ಕಿದೆ. ನಿಸ್ವಾರ್ಥವಾದ ಪ್ರೀತಿ, ಈಶ್ವರೀಯ ಪ್ರೀತಿ, ನಿರ್ಮಲವಾದ ಪ್ರೀತಿ ಸಿಕ್ಕಿದೆ. ನಿರಾಕಾರನ ಪ್ರೀತಿಯನ್ನು ನಾನು ಬ್ರಹ್ಮರವರ ಮೂಲಕ ಅನುಭವಿಸುತ್ತಿದ್ದೇನೆ. ಬಾಪ್ ದಾದಾರವರು ನನ್ನ ಪ್ರೀತಿಯ ತಾಯಿಯಾಗಿ, ಪ್ರೀತಿಯ ತಂದೆಯಾಗಿ ನನ್ನ ತಲೆಯ ಮೇಲೆ ವರದಾನಿ ಹಸ್ತವನ್ನು ಇಟ್ಟಿದ್ದಾರೆ. ತಮ್ಮಲ್ಲಿ ಇರುವ ಸಂಪೂರ್ಣ ಪ್ರೀತಿಯನ್ನು ವರ್ಷಾಧಾರೆಯ ರೂಪದಲ್ಲಿ ನನಗೆ ಕೊಡುತ್ತಿದ್ದಾರೆ. ಪರಮಾತ್ಮನ ಪ್ರೀತಿಯ ಒಂದು ಹನಿಗಾಗಿ ಭಕ್ತರು ಜನ್ಮ ಜನ್ಮಾಂತರದಿಂದ ಕಾಯುತ್ತಾ ಇದ್ದಾರೆ. ಒಂದು ಹನಿ ಪ್ರೀತಿ ಸಿಕ್ಕಿದರೆ ಸಾಕು ಎಂದು ಭಕ್ತಿ ಮಾರ್ಗದಲ್ಲಿ ಅನೇಕ ಕಷ್ಟಗಳನ್ನು, ಉಪವಾಸ ವ್ರತಗಳನ್ನು ಮಾಡುತ್ತಿದ್ದಾರೆ. ಆದರೆ ನನಗೆ ಸಂಪೂರ್ಣ ಪ್ರೀತಿಯ ಸಾಗರನೇ ಸಿಕ್ಕಿದ್ದಾನೆ. ನನ್ನ ಮೇಲೆ ಅವನಿಗೆ ಅಪಾರವಾದ ಪ್ರೀತಿ ಇದೆ. ಅಗಲಿದ ತಂದೆ ಸಿಕ್ಕಿರುವುದಕ್ಕಾಗಿ ನನ್ನಲ್ಲಿ ಎಷ್ಟು ಪ್ರೀತಿ ಇದೆಯೋ
ಅದಕ್ಕಿಂತ 100ರಷ್ಟು ಜಾಸ್ತಿ ಪ್ರೀತಿ, ಹೆಚ್ಚಿನ ಪ್ರೀತಿ ಆ ತಂದೆಯಲ್ಲಿ ನನ್ನ ಬಗ್ಗೆ ಇದೆ. ಬಾಪ್ ದಾದಾರವರು ನಿಮಗೆ ಪ್ರೀತಿಯಿಂದ ಅಪ್ಪಿಕೊಳ್ಳುತ್ತಿದ್ದಾರೆ. ಹಾಗೆ ನೀವು ಸಹ ಪ್ರೀತಿಯಿಂದ ಆ ತಂದೆಯನ್ನು ಅಪ್ಪಿಕೊಳ್ಳಿರಿ. ತಾಯಿ ಮಕ್ಕಳ ಮಿಲನದ ಅನುಭವ, ತಂದೆ ಮಕ್ಕಳ ಮಿಲನದ ಅನುಭವ ಮಾಡ್ರಿ. ತಂದೆಯ ಮಡಿಲಲ್ಲಿ ನಾನಿದ್ದೇನೆ. ಬಾಪ್ ದಾದಾರವರು ತಾಯಿಯ ಪ್ರೀತಿಯಿಂದ ನನಗೆ ನೋಡುತ್ತಿದ್ದಾರೆ. ಬಾಪ್ ದಾದಾರವರು ಕೊಡುತ್ತಿರುವ ಈ ಪ್ರೀತಿಯನ್ನು ಅನುಭವ ಮಾಡುತ್ತಾ ನನ್ನ ನಯನಗಳಲ್ಲಿ ಪ್ರೀತಿಯ ಕಣ್ಣೀರು ಬರುತ್ತಿದೆ. ಆ ನನ್ನ ಪ್ರೀತಿಯ ಕಣ್ಣೀರನ್ನು ಬಾಪ್ ದಾದಾರವರು ಮುತ್ತುಗಳನ್ನ ಮಾಡಿ ಆ ಮುತ್ತುಗಳ ಮಾಲೆಯನ್ನು ಸ್ವೀಕರಿಸುತ್ತಿದ್ದಾರೆ. ನಾನು ಆ ಬಾಪ್ ದಾದಾರವರನ್ನ ಹಾಗೆಯೇ ಅಪ್ಪಿಕೊಂಡಿದ್ದೇನೆ. ಈಗ ಬಾಪ್ ದಾದಾರವರು ತಮ್ಮ 2 ವರದಾನಿ ಹಸ್ತಗಳನ್ನು ನನ್ನ ತಲೆಯ ಮೇಲೆ ಇಟ್ಟು ಮಗು, ನೀನು ಮಾಸ್ಟರ್ ಪ್ರೇಮ ಸಾಗರ ಆಗಬೇಕು. ಎಲ್ಲರ ಜೊತೆಗೆ ಹಾಲು ಜೇನಿನಂತಿರಬೇಕು. ಪ್ರೇಮ ಸಾಗರನ ಮಗು ನೀನು. ಯಾರೊಂದಿಗೂ ಉಪ್ಪು ನೀರಿನಂತೆ ವರ್ತಿಸಬಾರದು. ನೀನು ಪ್ರೇಮದ ದೇವತಾ ಆಗಿದ್ದೀಯಾ ಎಂದು ವರದಾನ ಕೊಡುತ್ತಿದ್ದಾರೆ. ಆ ವರದಾನದಿಂದ ನನ್ನಲ್ಲಿ ಇರುವ ಈರ್ಷ್ಯಾ ದ್ವೇಷದ ಭಾವನೆಗಳು ಸಂಪೂರ್ಣ ನಶಿಸಿ ಹೋಗುತ್ತಿವೆ. ನಾನು ಎಲ್ಲರನ್ನೂ ಪ್ರೀತಿಯಿಂದ ಮಾತನಾಡಿಸುತ್ತೇನೆ. ನಾನು ಎಂಬ ದೇಹ ಅಭಿಮಾನವನ್ನು ಬಿಡುತ್ತೇನೆ. ಪ್ರೀತಿಯ ಮತ್ತೊಂದು ರೂಪ ಆಗಿರುವಂತಹ ನಮ್ರತೆಯಿಂದ ವರ್ತಿಸುತ್ತೇನೆ ಎಂದು ಬಾಪ್ ದಾದಾರವರಿಗೆ ವಚನ ಕೊಡಿ. ಈಗ ಬಾಪ್ ದಾದಾರವರು ಸ್ವಲ್ಪ ನಿಮಗಿಂತ ಮೇಲಿದ್ದಾರೆ.
ಬಾಪ್ ದಾದಾರವರ ದೃಷ್ಟಿಯಿಂದ ಪ್ರೇಮದ ಪ್ರವಾಹ ನಿರಂತರವಾಗಿ ನಿಮ್ಮ ಕಡೆಗೆ ಬರುತ್ತಿದೆ. ಈಗ ನಿಮ್ಮ ಮೇಲೆ ದ್ವೇಷ ಇರುವಂತಹ, ನಿಮಗೆ ವಿರೋಧ ಮಾಡುವಂತಹ, ಅಂಶ ಮಾತ್ರದಲ್ಲಿಯೂ ಈರ್ಷೆ, ಅಸೂಯೆಯ ಭಾವನೆ ಇರುವಂತಹ ಆತ್ಮರನ್ನ ನಿಮ್ಮ ಮುಂದೆ ಇಮರ್ಜ್ ಮಾಡಿಕೊಳ್ಳಿ. ಎಲ್ಲರಿಗೂ ಅದೇ ಪ್ರೀತಿಯ ದೃಷ್ಟಿಯಿಂದ ನೋಡುತ್ತಾ ಹೋಗ್ರಿ. ಬಾಪ್ ದಾದಾರವರಿಂದ ಬರುತ್ತಿರುವ ಆ ಪ್ರೀತಿಯ ಪ್ರವಾಹ ನಿಮ್ಮ ದೃಷ್ಟಿಯ ಮೂಲಕ ಎಲ್ಲ ಆತ್ಮರ ಮೇಲೆ ಪಸರಿಸುತ್ತಿದೆ. ಒಬ್ಬೊಬ್ಬರನ್ನೇ ಪ್ರೀತಿಯ ದೃಷ್ಟಿಯಿಂದ, ಪವಿತ್ರ ಹಾಗೂ ನಿಸ್ವಾರ್ಥ ಪ್ರೀತಿಯ ದೃಷ್ಟಿಯಿಂದ ನೋಡುತ್ತಾ ಹೋಗ್ರಿ. ನಿಮ್ಮ ಬಗ್ಗೆ ಅವರಲ್ಲಿ ಇರುವ ವಿರೋಧ ಭಾವನೆಗಳು, ಈರ್ಷ್ಯಾ ದ್ವೇಷದ ಭಾವನೆಗಳು ಸಂಪೂರ್ಣ ನಶಿಸಿ ಹೋಗುತ್ತಿವೆ ಎಂದು ಅನುಭವ ಮಾಡ್ರಿ. ಅವರಲ್ಲಿಯೂ ಸಹ ಈಶ್ವರೀಯ ಸ್ನೇಹ, ಆತ್ಮಿಕ ಸ್ನೇಹ, ನಿಸ್ವಾರ್ಥ ಸ್ನೇಹ ಜಾಗೃತ ಆಗುತ್ತಿದೆ ಎಂದು ಅನುಭವ ಮಾಡ್ರಿ. ಪ್ರೇಮದ ಮಳೆಯನ್ನು ಎಲ್ಲರ ಮೇಲೆ ಸುರಿಯಿರಿ. ಈಗ ಮತ್ತೆ ಬಾಪ್ ದಾದಾರವರನ್ನ ನೋಡುತ್ತಾ ಬಾಪ್ ದಾದಾರವರನ್ನ ಆನಂದ ಸಾಗರನ ರೂಪದಲ್ಲಿ ನೋಡ್ರಿ. ಆನಂದ ಸಾಗರ ತಂದೆ ಬ್ರಹ್ಮಾರವರ ಹಣೆಯ ಮಧ್ಯದಲ್ಲಿ ಇದ್ದಾರೆ. ಆನಂದ ಮತ್ತು ಖುಷಿಯ ಅಲೆಗಳನ್ನು ನನ್ನ ಮೇಲೆ ಬೀರುತ್ತಾ ಇದ್ದಾರೆ. ಆನಂದದ ಕಿರಣಗಳು, ಖುಷಿಯ ಕಿರಣಗಳು ತಂದೆಯ ದೃಷ್ಟಿಯಿಂದ ಹೊರಹೊಮ್ಮುತ್ತಾ ನನ್ನ ಮಸ್ತಕದ ಮೂಲಕ ನನ್ನಲ್ಲಿ ಸೇರುತ್ತಿವೆ. ಬಾಪ್ ದಾದಾರವರು
ಅತ್ಯಂತ ಖುಷಿಯಿಂದ ಆನಂದದಿಂದ ನನ್ನನ್ನು ನೋಡುತ್ತಿದ್ದಾರೆ. ಐದು 5000 ವರ್ಷಗಳ ನಂತರ ಸಿಕ್ಕಿರುವ ಅಗಲಿದ ಮಗು ಇದು. ಎಂಬ ಖುಷಿಯಿಂದ ನನ್ನನ್ನು ಅಪ್ಪಿಕೊಳ್ಳುತ್ತಿದ್ದಾರೆ. ನನಗೂ ಸಹ ಅಗಲಿದ ತಂದೆಗೆ ನೋಡಿ ಬಹಳ ಆನಂದ ಆಗುತ್ತಿದೆ, ಖುಷಿ ಆಗುತ್ತಿದೆ. ಬಾಪ್ ದಾದಾರವರು ನನ್ನನ್ನು ಅಪ್ಪಿಕೊಂಡು ಹೇಳುತ್ತಿದ್ದಾರೆ, ನಾನು ಸಿಕ್ಕಿರುವುದಕ್ಕೆ ನಿನಗೆಷ್ಟು ಖುಷಿ ಇದೆಯೋ ಅದಕ್ಕಿಂತ 1000ದಷ್ಟು ಹೆಚ್ಚಿನ ಖುಷಿ ನನಗಾಗಿದೆ ಎಂದು ಬಾಪ್ ದಾದಾರವರು ಹೆಮ್ಮೆಯಿಂದ ಹೇಳುತ್ತಿದ್ದಾರೆ. ಸಂಗಮ ಯುಗದಲ್ಲಿ ನೀನು ಆನಂದ ಸ್ವರೂಪ ಮಾತ್ರ ಅಲ್ಲ, ನನ್ನ ಸಮಾನ ಆನಂದದ ಸಾಗರ ಆಗಬೇಕು. ಸರ್ವರಿಗೂ ಖುಷಿಯನ್ನು ಹಂಚುವಂತಹ ಸಚ್ಚಿದಾನಂದ ಸ್ವರೂಪ ಆಗಬೇಕೆಂದು ಬಾಪ್ ದಾದಾರವರು ನನಗೆ ವರದಾನ ಕೊಡುತ್ತಿದ್ದಾರೆ. ತಂದೆಯನ್ನ ನೋಡಿ ಅವರ ವರದಾನದ ಶಬ್ದಗಳನ್ನು ಕೇಳಿ ಹಾಗೂ ಅವರ ಆನಂದದ ದೃಷ್ಟಿಯನ್ನು ಪಡೆದು ನಾನು ಅಪಾರ ಆನಂದದ ಅನುಭವ ಮಾಡುತ್ತಿದ್ದೇನೆ. ಮಾಸ್ಟರ್ ಆನಂದ ಸಾಗರ ಆಗಿದ್ದೇನೆ. ಈಗ ಬಾಪ್ ದಾದಾರವರು ಸ್ವಲ್ಪ ಮೇಲಿದ್ದಾರೆ. ಬಾಪ್ ದಾದಾರವರ ದೃಷ್ಟಿಯಿಂದ ಆನಂದದ ಪ್ರವಾಹ, ಖುಷಿಯ ಪ್ರವಾಹ ನನ್ನ ಕಡೆಗೆ ಬರುತ್ತಿದೆ. ಆ ಆನಂದ ಸಂತೋಷವನ್ನು ನನ್ನಲ್ಲಿ ತುಂಬಿಕೊಂಡು ನಾನು ಅಸಂತುಷ್ಟ ಆತ್ಮರಿಗೆ ಹಂಚುತ್ತಿದ್ದೇನೆ. ನಿಮ್ಮ ಸಂಪರ್ಕದಲ್ಲಿ ಇರುವ ಅಸಂತುಷ್ಟ ಆತ್ಮರನ್ನ, ನಿರಾಶೆಯಲ್ಲಿ ಇರುವ ಆತ್ಮರನ್ನ, ಉಲ್ಲಾಸ ಉತ್ಸಾಹ ಕಳೆದುಕೊಂಡಿರುವಂಥ ಆತ್ಮರನ್ನ ಇಮರ್ಜ್ ಮಾಡ್ಕೊಳ್ಳಿ. ತಂದೆಯಿಂದ ಬರುತ್ತಿರುವ ಆನಂದದ ಪ್ರವಾಹವನ್ನು ಸ್ವೀಕರಿಸಿ ನಿಮ್ಮ ದೃಷ್ಟಿಯ ಮೂಲಕ ಎಲ್ಲ ಆತ್ಮರನ್ನು ನೋಡುತ್ತಾ ಹೋಗ್ರಿ. ಹೊಸ ಉತ್ಸಾಹ, ಹೊಸ ಆನಂದ, ಹೊಸ ಸಂತೋಷವನ್ನು
ಎಲ್ಲರಿಗೂ ಕೊಡುತ್ತಾ ಹೋಗ್ರಿ. ನಿಮ್ಮ ದೃಷ್ಟಿಯಿಂದ ಅಸಂತುಷ್ಟ ಆತ್ಮರಿಗೆ ಸಂತುಷ್ಟತೆಯ ಅನುಭವ ಆಗುತ್ತಿದೆ. ಉತ್ಸಾಹಹೀನ ಆತ್ಮರಿಗೆ ನಿಮ್ಮ ಆನಂದದ ದೃಷ್ಟಿಯಿಂದ ಹೊಸ ಉತ್ಸಾಹ ಬರುತ್ತಿದೆ. ಜೀವನದಲ್ಲಿ ನಿರಾಶರಾಗಿರುವಂಥ ಆತ್ಮರಿಗೆ ಪುನಃ ಖುಷಿಯ ಅನುಭವ ಆಗುತ್ತಿದೆ. ಪರಮಾತ್ಮನ ಮಗುವಾಗಿ ಒಳ್ಳೆ ಜೀವನ ನಡೆಸಬೇಕೆಂದು ಅವರಲ್ಲಿ ಉತ್ಸಾಹದ ಸಂಕಲ್ಪ ಬರುತ್ತಿದೆ. ನಿಮ್ಮನ್ನ ನೋಡುವಂಥವರು ಸಂತೋಷಿ ದೇವಿಯ ರೂಪದಲ್ಲಿ ನೋಡುತ್ತಿದ್ದಾರೆ. ನಿಮ್ಮ ಪ್ರಸನ್ನ ಮುಖ ನೋಡಿ ಅವರು ಸಹ ಪ್ರಸನ್ನ ಚಿತ್ತ ಆಗುತ್ತಿದ್ದಾರೆ. ಹಾಗೆಯೇ ನೀವು ಎಲ್ಲ ಆತ್ಮರಿಗೂ ಪ್ರಸನ್ನ ಭವದ ಸಂತುಷ್ಟ ಭವದ ವರದಾನ ಕೊಡುತ್ತಿದ್ದೀರಿ. ಎಲ್ಲರೂ ನಿಮ್ಮಿಂದ ಸಂತುಷ್ಟ ಆಗಿದ್ದಾರೆ. ನಿಮ್ಮಲ್ಲಿಯೂ ಆ ಆನಂದ ಮತ್ತು ಖುಷಿ ಉಕ್ಕಿ ಉಕ್ಕಿ ಬರುತ್ತಿದೆ. ತಂದೆ ಹೇಳಿದ ಮಹಾವಾಕ್ಯವನ್ನ ನೆನ್ಪು ಮಾಡಿಕೊಳ್ಳಿ. ಮಕ್ಕಳೇ ಏನೇ ಬಂದರೂ ಸಹ ನಿಮ್ಮ ಖುಷಿ ಮಾತ್ರ ಹೋಗಬಾರದು. ದೇಹನೇ ಹೋಗಲಿ, ಆದರೆ ಖುಷಿ ಹೋಗಬಾರದು. ಜೀವನದ ಆನಂದ ಕಡಿಮೆ ಆಗಬಾರದು. ದೇಹ ಬಿಡುವುದಾದರೂ ಸಹ ಆನಂದದಿಂದ ಖುಷಿಯಿಂದ ದೇಹ ಬಿಡಬೇಕು. ಎಂಬ ಮಹಾವಾಕ್ಯವನ್ನು ನೆನಪು ಮಾಡಿಕೊಳ್ತಾ ಇಂದಿನ ಯೋಗಾಭ್ಯಾಸ ಇಲ್ಲಿಗೆ ಮುಗಿಸೋಣ. ಓಂ ಶಾಂತಿ ಶಾಂತಿ ಶಾಂತಿ.